ಧರ್ಮಸ್ಥಳ ಗ್ರಾಮದಲ್ಲಿ ಅಸ್ಥಿ ಉತ್ಖನನ ಕಾರ್ಯ ಮುಂದುವರೆದಿದೆ. ಇದರ ನಡುವಲ್ಲೇ ಮತ್ತೊಂದು ಎಸ್ಐಟಿ ತಂಡ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಆಗಮಿಸಿದೆ. 1995ರಿಂದ 2014ರವರೆಗೆ ಕರ್ತವ್ಯದಲ್ಲಿದ್ದಂತಹ ಆ ಸಮಯದ ಅಧಿಕಾರಿಗಳ ದಾಖಲೆಗಳನ್ನು ಕೊಡಿ ಅಂತ ಹೇಳಿತ್ತು. ಅದನ್ನ ಸಿದ್ಧಪಡಿಸಿಕೊಳ್ಳಲಾಗಿತ್ತು. ಈಗ ಅದನ್ನ ವಶಪಡಿಸಿಕೊಳ್ಳೋ ಸಲುವಾಗಿ ಮತ್ತೊಂದು ಟೀಮ್ ಅಲ್ಲಿಗೆ ಆಗಮಿಸಿರೋದು. ಧರ್ಮಸ್ಥಳ ಗ್ರಾಮ ಪಂಚಾಯತ್ನಲ್ಲಿ ಕರ್ತವ್ಯ ಮಾಡಿದ ಅಧಿಕಾರಿಗಳ ವಿವರವನ್ನ ಈಗ ಪಡ್ಕೊಂಡಿದ್ದಾರೆ ಎಸ್ಐಟಿ ಇನ್ಸ್ಪೆಕ್ಟರ್ ಸಂಪತ್. ದಾಖಲೆಗಳ ವಶಕ್ಕೆ ಪಡ್ಕೊಂಡ ನಂತರದಲ್ಲಿ ಈ ವ್ಯಕ್ತಿ ಹೇಳಿದಂತಹ ಅಧಿಕಾರಿಗಳು ಯಾರು, ಆ ಸಮಯದಲ್ಲಿ ಯಾವ ರೀತಿ ಈ ಕೃತ್ಯದಲ್ಲಿ ಅವರ ಶಾಮೀಲಾಗಿದ್ದಾರೆ ಅಥವಾ ಆತನ ಆರೋಪದಲ್ಲಿ ಏನಾದರೂ ಹುರುಳಿದೆಯಾ ಇಲ್ವಾ, ಇದರ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಆ ಕಾರಣಕ್ಕಾಗಿ ಎಸ್ಐಟಿ ಟೀಮ್ ಇದರ ವರದಿಯನ್ನು ಕೇಳಿತ್ತು. ವರದಿ ಸಿದ್ಧವಾಗಿದೆ. ಅದರ ಪ್ರಕಾರವಾಗಿ 1995ರಿಂದ 2014ರ ಅವಧಿಯವರೆಗೂ ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದ್ದಂತಹ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಅಧಿಕಾರಿಗಳ ವಿವರ ಈಗ ಕೈ ಸೇರಿದೆ. ನಂತರದಲ್ಲಿ ಏನಾಗುತ್ತೆ ಅನ್ನೋದು ಸದ್ಯದ ಕುತೂಹಲ. ಮತ್ತಷ್ಟು ಅಪ್ಡೇಟ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖಪಾಲ್ರಿಂದ. ಸುಖಪಾಲ್, ಮೊನ್ನೆಯಷ್ಟೇ ಆತನ ಆರೋಪದ ಆಧಾರದ ಮೇಲೆ ವಿವರಗಳನ್ನು ಕೊಡಿ ಅಂತ ಕೋರಿತ್ತು. ಇವತ್ತು ದಾಖಲೆಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಇದರಲ್ಲಿ ಅನುಮಾನ ಮೂಡಿಸುವಂತಹ ಎಷ್ಟು ಹೆಸರುಗಳು ಇವೆ ಅಂತ ಆತನ ದೂರಿನಲ್ಲಿ ಇದೆ ಅಂತ ಗೊತ್ತಾಗ್ತಿದೆ. ಈಗ ಆತ ಹೇಳಿರುವಂಥದ್ದು, ನಾನು 1995ರಿಂದ 2014ರವರೆಗೆ ಈ ಗ್ರಾಮದಲ್ಲಿ 100 ಶವಗಳನ್ನು ಹೂತಾಕಿದ್ದೇನೆ. ಈ ಸಂದರ್ಭದಲ್ಲಿ ಔಟ್ ಪೋಸ್ಟಲ್ಲಿ ಮತ್ತು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿದ್ದಂಥ ಕೆಲವೊಂದು ಜನರಿಗೆ, ಪೊಲೀಸ್ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಈ ಕೃತ್ಯಗಳೆಲ್ಲ ಗೊತ್ತಿತ್ತು ಅನ್ನುವಂಥದ್ದನ್ನು ಆತ ಹೇಳ್ಕೊಂಡಿದ್ದಾನೆ. ಒಂದಷ್ಟು ಜನರ ಹೆಸರನ್ನು ಹೇಳ್ಕೊಂಡಿದ್ದಾನೆ. ಹಾಗಾಗಿ ಆತನ ವಿಚಾರಣೆ ವೇಳೆ ಹೇಳಿರುವಂಥ ಮಾತುಗಳನ್ನು ಹಿಡ್ಕೊಂಡು SIT ಅಧಿಕಾರಿಗಳು ಜಿಲ್ಲೆಯ SP ಡಾಕ್ಟರ್ ಅರುಣ್ ಕುಮಾರ್ ಅವರ ಹತ್ರ ಈ ಎಲ್ಲ ಲಿಸ್ಟ್ಗಳನ್ನು ಕೇಳಿರುವಂಥದ್ದು. 1995ರಿಂದ 2014ರವರೆಗೆ ಯಾರೆಲ್ಲ ಸಿಬ್ಬಂದಿ ಅಧಿಕಾರಿಗಳು ಕೆಲಸ ಮಾಡಿದ್ರು ಔಟ್ ಪೋಸ್ಟ್ ಮತ್ತು ಠಾಣೆಯಲ್ಲಿ, ಅವರ ಡೀಟೇಲನ್ನು ಕೇಳಿದ್ರು. ಅದನ್ನು ಇವತ್ತು ಪಡೆದುಕೊಳ್ಳುವಂಥ ಕೆಲಸವನ್ನು SITಯ ಇನ್ಸ್ಪೆಕ್ಟರ್ ಆಗಿರುವಂಥ ಸಂಪತ್ ರವರು ಮಾಡಿರುವಂಥದ್ದು. ಇವತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಬಂದು ಆ ಮಾಹಿತಿಯನ್ನು ಸಂಪೂರ್ಣವಾಗಿ ಪಡೆದಿದ್ದಾರೆ. ಅಂದರೆ ಆ ಸಂದರ್ಭದಲ್ಲಿ ಯಾರೆಲ್ಲ ಸಿಬ್ಬಂದಿಗಳಿದ್ರು, ಇವನು ಹೇಳಿದಂಥ ಕೆಲವೊಂದು ಹೆಸರುಗಳೇನಿದೆ ಅದಕ್ಕೂ ಇಲ್ಲಿ ಕರ್ತವ್ಯ ನಿರ್ವಹಿಸಿದವರಿಗೂ ತಾಳೆ ಆಗುತ್ತಾ ಅನ್ನುವಂಥದ್ದನ್ನು ನೋಡಲಿಕ್ಕೆ ಈಗಾಗಲೇ ಈ ಒಂದು ತಂಡ, SITಯ ತಂಡ, ತನಿಖಾಧಿಕಾರಿಗಳ ನೇತೃತ್ವದ ತಂಡ ಉತ್ಖನನದ ಕೆಲಸವನ್ನು ಮಾಡ್ತಾ ಇದ್ರೆ, ಇನ್ನುಳಿದಂಥ ಸಿಬ್ಬಂದಿ ಅಧಿಕಾರಿಗಳು ಯಾರಿದ್ದಾರೆ ಅವರೆಲ್ಲ ದಾಖಲೆಗಳನ್ನು ಸಂಗ್ರಹಿಸುವಂಥ ಕೆಲಸಗಳನ್ನು ಆರಂಭದ ದಿನದಿಂದಲೂ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಆತ ಏನೆಲ್ಲ ಹೇಳಿದಾನೆ ಅದಕ್ಕೆ ಬೇಕಾದಂಥ ಸಾಕ್ಷಿಗಳು ಬೇಕು, ಅದಕ್ಕೆ ಬೇಕಾದಂಥ ದಾಖಲೆಗಳು ಬೇಕು. ಈ ಎಲ್ಲ ದಾಖಲೆಗಳನ್ನು ಹಿಡ್ಕೊಂಡು, ಆತನ ಹೇಳಿಕೆಯನ್ನು ಹಿಡ್ಕೊಂಡು ಅದನ್ನು ತಾಳೆ ಹಾಕಿ ಅದನ್ನು ಕನ್ಫರ್ಮೇಷನ್ ಮಾಡುವಂಥ ಕೆಲಸವನ್ನು ಈಗ SIT ಅಧಿಕಾರಿಗಳ ಇನ್ನೊಂದು ತಂಡ ಮಾಡ್ತಾ ಇರುವಂಥದ್ದು. ಬೇರೆ ಬೇರೆ ತಂಡ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇದೆ. ಇವತ್ತು ಬಂದಿರುವಂಥ ತಂಡದ ಕೆಲಸ ಈ ದಾಖಲೆಗಳನ್ನು ಸಂಗ್ರಹಿಸುವಂಥ ಕೆಲಸ. ಹಾಗಾಗಿ ಇವತ್ತು ಧರ್ಮಸ್ಥಳ ಠಾಣೆಗೆ ಬಂದು ಇನ್ಸ್ಪೆಕ್ಟರ್ ಸಂಪತ್ ರವರು ಈ ಒಂದು ದಾಖಲೆಗಳನ್ನು ಪಡೆದಿದ್ದಾರೆ. ಈ ಹಿಂದೆನೇ ಆ ದಾಖಲೆಗಳನ್ನು ಕೇಳಿದ್ದಾರೆ. ಅದೆಲ್ಲವನ್ನ ರೆಡಿ ಮಾಡಿಕೊಂಡಿರುವಂಥ ಧರ್ಮಸ್ಥಳ ಪೊಲೀಸರಿಂದ ಇವತ್ತು ಆ ದಾಖಲೆಗಳನ್ನು ಪಡ್ಕೊಳ್ಳಲಾಗಿದೆ. ಮುಂದಿನ ತನಿಖೆಗೆ ಇದು ಸಹಕಾರ ಆಗುತ್ತೆ. ಈಗ ಉತ್ಖನನ ಕಾರ್ಯ ಇನ್ನೆಷ್ಟು ದಿನ ನಡೆಯುತ್ತದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಿಲ್ಲ. ಆದರೆ ಉತ್ಖನನ ಕಾರ್ಯ ನಡೆಯುವುದರ ಜೊತೆಗೆ ಈ ದಾಖಲೆಗಳು ಸಂಗ್ರಹ ಆಗಬೇಕು. ಆ ಹಿನ್ನೆಲೆಯಲ್ಲಿ ಈಗ ಇನ್ನೊಂದು ತಂಡಗಳೆಲ್ಲ ಈ ರೀತಿಯಾದಂಥ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು. ದಿವ್ಯಾ.